ಜನಮನ ಗೆದ್ದ ದ ರೂಲರ್ಸ್ ಕನ್ನಡ ಚಲನಚಿತ್ರ. ಸುದ್ದಿಯ ವಿವರ. ನಗರದ ಭವಾನಿ ಚಿತ್ರಮಂದಿರದಲ್ಲಿ ದ ರೂಲರ್ಸ್ ಕನ್ನಡ ಚಲನಚಿತ್ರ ಬಿಡುಗಡೆ ಆಗಿದ್ದು, ಚಿತ್ರದ ಮೊದಲ ಶೋ ಚಿತ್ರಮಂದಿರ ಹೌಸ್ಫುಲ್ ಆಗುವ ಮೂಲಕ ಯಶಸ್ಸು ಕಂಡಿದೆ. ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ನಟ ಸಂದೇಶ್ ಚಿತ್ರ ಪ್ರದರ್ಶನದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ದ ರೂಲರ್ಸ್ ಚಲನಚಿತ್ರ ಬಿಡುಗಡೆ ಆಗಿರುವ ಎಲ್ಲ ಚಿತ್ರಮಂದಿರಗಳಲ್ಲಿ ಮೊದಲ ಪ್ರದರ್ಶನ ಬಹುತೇಕ ಹೌಸ್ಫುಲ್ ಆಗಿರುವ ಬಗ್ಗೆ ತಿಳಿದು ಬಂದಿದೆ. ಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡಿ ಆಶೀರ್ವಾದ ಮಾಡಿದ್ದಾರೆಂದು ತಿಳಿಸಿದರು. ಉತ್ತಮ ಕಥೆಯೊಂದಿಗೆ ಕೋಲಾರ ಜಿಲ್ಲೆಯಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಚಿತ್ರ ನಿರ್ಮಾಣ ಮಾಡಿದ್ದು, ಪ್ರತಿಯೊಂದು ಕುಟುಂಬದವರು ನೋಡಲೇಬೇಕಾದ ಚಿತ್ರವಾಗಿದ್ದು, ಅದರಲ್ಲೂ ಪ್ರತಿ ಯುವತಿ ಮಹಿಳೆ ನೋಡಲೇಬೇಕಾದ ಚಿತ್ರವಾಗಿದೆ. ಉತ್ತಮ ಸಂದೇಶದೊಂದಿಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಪ್ರತಿಪಾದನೆಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಕೋಲಾರ ಜಿಲ್ಲೆಯ ಜನತೆ ಚಿತ್ರವನ್ನು ನೋಡುವ ಮೂಲಕ ಬೆಂಬಲಿಸಬೇಕೆಂದು ಅವರು ಮನವಿ ಮಾಡಿದರು. ದ ರೂಲರ್ಸ್ ಚಲನಚಿತ್ರ ನೋಡಲು ಆಗಮಿಸಿದ್ದ ಸಮಾಜ ಸೇವಕ ಎ. ಶ್ರೀನಿವಾಸ್ ಮಾತನಾಡಿ, ಚಿತ್ರದ ಬಗ್ಗೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದ್ದು, ದ ರೂಲರ್ಸ್ ಚಲನಚಿತ್ರ ಗೆಲ್ಲುತ್ತದೆ ಎಂಬ ವಿಶ್ವಾಸ ಇದ್ದು, ರಾಜ್ಯದ ಜನತೆ ದ ರೂಲರ್ಸ್ ಚಿತ್ರವನ್ನು ವೀಕ್ಷಿಸುವ ಮೂಲಕ ಸಂದೇಶ್ ರವರ ಪ್ರಯತ್ನಕ್ಕೆ ಆಶೀರ್ವಾದ ನೀಡಬೇಕೆಂದು ಮನವಿ ಮಾಡಿದರು. ಪ್ರಥಮ ಪ್ರದರ್ಶನಕ್ಕೆ ಚಲನಚಿತ್ರದಲ್ಲಿ ಅಭಿನಯಿಸಿರುವ ನಾಯಕ ನಟಿಯೊಂದಿಗೆ ಅನೇಕ ಸಹನಟರು, ನಟಿಯರು ಜನತೆಯೊಂದಿಗೆ ಚಿತ್ರ ವೀಕ್ಷಿಸಿ ಖುಷಿಪಟ್ಟರು. ಇದು ಬೇಡಪ್ಪ ಕಲರ್ ಬೇಕು ಎಲ್ಲಿ ಬೆಂಗಳೂರಿಂದ ನನಗೆ ಫೋನ್ ಮಾಡಿದ್ರು, ಕಂಟೆಂಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಪಿಕ್ಚರ್ ನೋಡಿ ಅಂತ. ಸೊ ಈಗ ನಾವು ನೋಡೋಕ್ಕೆ ಬಂದಿದ್ದೀವಿ ಪಿಕ್ಚರ್ನ. ಪಿಕ್ಚರ್ ನೋಡಿ ಶುಭ ಹಾರೈಸ್ತೀವಿ.
ಈಗ ಚಿತ್ರ ಬಿಡುಗಡೆ ಆಗಿದೆ, ಮೊದಲನೇ ಶೋ ನಿಮ್ಮ ಜನ ಆಶೀರ್ವಾದ ಮಾಡಿದ್ದಾರೆ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಫಿಲ್ಮ್ ಮಾಡಿರೋಂಥ ಮ್ಯಾಕ್ಸಿಮಮ್ ಎಲ್ಲ ಟಾಕೀಸ್ಗಳಲ್ಲಿ ಹೌಸ್ಫುಲ್ ಆಗೈತೆ. ಅವರಲ್ಲಿ ಭರ್ಜರಿ ದೊಡ್ಡ ರೆಸ್ಪಾನ್ಸು, ಜನ ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅಶ್ವಥ್ ಬೆಳಗೆರೆ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರಿಗೆಲ್ಲ ಒಳ್ಳೇದಾಗಲಿ. ನಮ್ಮ ಜನಕ್ಕೆಲ್ಲ ನೋಡಿ ತುಂಬ ಖುಷಿ ಆಗೈತೆ. ಜೈ ಭೀಮ್ ಅನ್ನೋ ಒಂದು ಪದಕ್ಕೆ ಯಾವ ಥರ ಒಂದು ಶಕ್ತಿ ಇದೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸಂವಿಧಾನ ಶಕ್ತಿ ಏನೋ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಅಂಬೇಡ್ಕರ್ ಅವ್ರನ್ನ ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಿದ್ದೀವಿ. ದಯವಿಟ್ಟು ಸಿನಿಮಾ ಇನ್ನೂ ನಡೀತಾ ಇದೆ. ಯಾರ್ಯಾರು ನೋಡಿದ್ರೋ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಬಿಟ್ಟು ಕೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್.